ಮಳೆಯಿಂದ ಭರ್ತಿಯತ್ತ ಸಾಗ್ತಾ ಇದೆ ಕೆಆರ್ಎಸ್ ಡ್ಯಾಮ್. ಈ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಪಾತ್ರದ ಜನರಿಗೆ ಇದೀಗ ಪ್ರವಾಹದ ಆತಂಕ ಎದುರಾಗಿದೆ. ವ್ಯಾಪಕ ಮಳೆಯಿಂದ ಉತ್ತಮ ಮಳೆಯಾಯಿತು, ಮುಂಗಾರು ಉತ್ತಮವಾಗಿ ಬರ್ತಾ ಇದೆ. ಹೀಗಾಗಿ ವ್ಯಾಪಕ ಮಳೆಯಿಂದ ಭರ್ತಿಯತ್ತ ಸಾಗ್ತಾ ಇದೆ ಕೆಆರ್ಎಸ್ ಡ್ಯಾಮ್. ಇನ್ನು ಕಾವೇರಿ ನದಿ ಪಾತ್ರದ ಜನರಿಗೆ ಇದೀಗ ಪ್ರವಾಹದ ಆತಂಕ ಎದುರಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಹೆಚ್ಚಿನ ನೀರು ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಕಾವೇರಿ ನಿಗಮ ಹಾಗೂ ಜಿಲ್ಲಾಡಳಿತದಿಂದ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ನದಿ ಪಾತ್ರದ ಜನರು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಜಿಲ್ಲಾಡಳಿತ ಸೂಚನೆಯನ್ನ ನೀಡಿದೆ. ಇನ್ನು ನದಿ ಬಳಿಗೆ ಜನ ಜಾನುವಾರುಗಳು ತೆರಳದಂತೆ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ಇನ್ನು ಕಾವೇರಿ ನದಿಯ ನಡುಗಡ್ಡೆಯಲ್ಲಿನ ಗೌತಮ ಕ್ಷೇತ್ರದ ಗಜಾನನ ಸ್ವಾಮೀಜಿಗೆ ಕ್ಷೇತ್ರ ತೊರೆಯುವಂತೆ ತಹಶೀಲ್ದಾರ್ ಮನವಿಯನ್ನ ಕೂಡ ಮಾಡಿದ್ದಾರೆ. ಈಗಾಗಲೇ ಹೆಚ್ಚಿನ ಪ್ರಮಾಣದ ನೀರಿನಿಂದ 117 ಅಡಿ ಭರ್ತಿಯಾಗಿದೆ ಕೆಆರ್ಎಸ್ ಡ್ಯಾಮ್. ಇನ್ನು ಡ್ಯಾಮ್ ಭರ್ತಿಗೆ ಇನ್ನು ಕೇವಲ 7 ಅಡಿ ಮಾತ್ರ ಬಾಕಿ ಇರುವಂಥದ್ದು. 40,000 ಕ್ಯೂಸೆಕ್ ಒಳಹರಿವಿದೆ. ಇನ್ನು ಒಳಹರಿವಿನ ಪ್ರಮಾಣ ಮತ್ತಷ್ಟು ಹೆಚ್ಚಾದರೆ ಯಾವುದೇ ಕ್ಷಣದಲ್ಲಾದರೂ ಡ್ಯಾಮ್ನಿಂದ ಹೆಚ್ಚುವರಿ ನೀರನ್ನು ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಪಾತ್ರದ ಜನರಿಗೆ ಈಗ ಪ್ರವಾಹದ ಆತಂಕ ಎದುರಾಗಿದೆ. ಹಾಗಾಗಿ ಕಾವೇರಿ ನಿಗಮ ಹಾಗೂ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ನೀಡಿದೆ. ಯಾವುದೇ ಕ್ಷಣದಲ್ಲಾದರೂ ಹೆಚ್ಚಿನ ನೀರನ್ನು ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ನದಿ ಪಾತ್ರದ ಜನರು ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಅಂತ ಸೂಚನೆಯನ್ನ ಕೂಡ ಕಾವೇರಿ ನಿಗಮ ಹಾಗೂ ಜಿಲ್ಲಾಡಳಿತ ನೀಡಿದೆ. ನದಿ ಬಳಿಗೆ ಜನರು ಹಾಗೂ ಜಾನುವಾರುಗಳು ತೆರಳದಂತೆ ಎಚ್ಚರಿಕೆ ವಹಿಸಬೇಕು ಅಂತ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ನೀಡಿದೆ, ಸೂಚನೆಯನ್ನ ನೀಡಿದೆ. ಜೊತೆಗೆ ಕಾವೇರಿ ನದಿಯ ನಡುಗಡ್ಡೆಯಲ್ಲಿನ ಗೌತಮ ಕ್ಷೇತ್ರದ ಗಜಾನನ ಸ್ವಾಮೀಜಿಗೆ ಕ್ಷೇತ್ರವನ್ನ ತೊರೆಯುವಂತೆ ತಹಶೀಲ್ದಾರ್ ಮನವಿಯನ್ನ ಕೂಡ ಮಾಡಿದ್ದಾರೆ. ಏಕೆಂದರೆ ವ್ಯಾಪಕ ಮಳೆ ಆಗ್ತಾ ಇದೆ, ಮುಂಗಾರು ಚುರುಕುಗೊಂಡಿದೆ, ರಾಜ್ಯಾದ್ಯಂತ ವ್ಯಾಪಕವಾಗಿ ಮಳೆಯಾಗ್ತಾ ಇರೋದ್ರಿಂದ ಕೆಆರ್ಎಸ್ ಡ್ಯಾಮ್ ಭರ್ತಿಯತ್ತ ಸಾಗ್ತಾ ಇದೆ. ಇನ್ನು 7 ಅಡಿ, ಕೇವಲ 7 ಅಡಿ ಬಾಕಿ ಇರುವಂಥದ್ದು. 7 ಅಡಿ ತುಂಬಿದ್ರೆ ಇನ್ನು ಡ್ಯಾಮ್ ಭರ್ತಿ ಆಗುತ್ತೆ. ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರ್ಬೋದು, ಮಳೆಯಿಂದ ಡ್ಯಾಮ್ ತುಂಬಿ ಹರಿತಾ ಇರುವಂಥದ್ದು. ಇನ್ನೇನು ಕೆಲವೇ ಅಡಿಗಳು ಬಾಕಿ ಇರುವಂಥದ್ದು, 7 ಅಡಿ ಬಾಕಿ ಉಳಿದಿದೆ. ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ. ಪ್ರಸನ್ನ, ವ್ಯಾಪಕ ಮಳೆಯಿಂದ ಕೆಆರ್ಎಸ್ ಡ್ಯಾಮ್ ಇನ್ನೇನು ಭರ್ತಿಯತ್ತ ಸಾಗ್ತಾ ಇದೆ. ಇನ್ನು 7 ಅಡಿ ಮಾತ್ರ ಬಾಕಿ ಉಳಿದಿರುವಂಥದ್ದು. ಯಾವುದೇ ಕ್ಷಣದಲ್ಲಾದರೂ ಹೆಚ್ಚಿನ ನೀರನ್ನು ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೂಡ ನೀಡಿದೆ. ನದಿ ಪಾತ್ರದ ಜನರು ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಅಂತ, ಜೊತೆಗೆ ಜಾನುವಾರುಗಳು ನದಿಯ ಹತ್ರ ತೆರಳಬಾರ್ದು ಅಂತ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಏನಿದೆ ಹೆಚ್ಚಿನ ಡೀಟೇಲ್ಸ್? ಒಂದು ಸಿಂಚನ ವ್ಯಾಪಕ ಮಳೆಯಿಂದಾಗಿ ಈಗ ಕೆಆರ್ಎಸ್ ಡ್ಯಾಮ್ ಭರ್ತಿಯತ್ತ ಕೂಡ ತಲುಪ್ತಾ ಇದೆ ಅಂತಾನೆ ಹೇಳಲಾಗ್ತಿರೋದು. ಡ್ಯಾಮ್ ಕೆಳಗಿನ ಕಾವೇರಿ ನದಿ ಪಾತ್ರದ ಜನರಿಗೆ ಪ್ರವಾಹದ ಭೀತಿ ಕೂಡ ಒಂದ್ ಕಡೆ ಎದುರಾಗಿರುವಂತದ್ದು. ಈಗಾಗಲೇ ಸಂಬಂಧಪಟ್ಟಂತ ಇಲಾಖೆಗಳಿಂದ ಒಂದು ಭೀತಿ ಪತ್ರಗಳನ್ನ ಕೂಡ ಹೊರಡಿಸಿರುವಂತದ್ದು. ಜೊತೆಗೆ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಮೂಲಕ ಈಗಾಗಲೇ ಒಂದು ಟಾಮ್ ಅನ್ನ ಕೂಡ ಮಾಡಿಸಿರುವಂತದ್ದು. ಏನು ಒಂದು ಪ್ರವಾಹ ಭೀತಿ ಹಿನ್ನೆಲೆ ಈಗಾಗಲೇ ನದಿ ಪಾತ್ರದಲ್ಲಿ ಇರುವಂತವರು ಜಾನುವಾರುಗಳನ್ನ ತೆಗೆದುಕೊಂಡು ಒಂದು ದೂರದ ಪ್ರದೇಶಕ್ಕೆ ತೆರಳಬೇಕು ಅಂತ ಹೇಳಿ ಕೂಡ ಜಿಲ್ಲಾಡಳಿತ ಒಂದು ಮುನ್ನೆಚ್ಚರಿಕೆಯನ್ನ ಕೂಡ ನೀಡಿರುವಂತದ್ದು. ಕಾವೇರಿಯಲ್ಲಿ ನದಿಯ ನಡ್ಡಗುಡ್ಡಗಳಲ್ಲಿ ಏನೋ ಒಂದು ಗೌತಮ ಕ್ಷೇತ್ರ, ಗಜಾನನ ಸ್ವಾಮಿ ಕ್ಷೇತ್ರ ಇದೆ, ಅದನ್ನು ಕೂಡ ತೊರೆಯುವಂತೆ ಈಗ ತಹಸೀಲ್ದಾರ್ ಅವರು ಸ್ವಾಮೀಜಿಯವ್ರಿಗೂ ಕೂಡ ಮನವಿಯನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಈಗಾಗಲೇ ನೀರಿನ ಪ್ರಮಾಣ 117 ಅಡಿಗೆ ಕೂಡ ತಲುಪಿರುವಂತದ್ದು. ಡ್ಯಾಮ್ ಕೇವಲ ಇನ್ನ 7 ಅಡಿ ಮಾತ್ರ ಒಂದು ತುಂಬಬೇಕಾದಂತದ್ದು. 124 ಅಡಿ ಸಾಮರ್ಥ್ಯದ ಈಗ ಕೆಆರ್ಎಸ್ ಡ್ಯಾಮ್ ಕೇವಲ 7 ಅಡಿ ಮಾತ್ರ ಈಗ ಉಳಿದಿರುವಂತದ್ದು. ಹೀಗಾಗಿ ಒಂದು ಡ್ಯಾಮ್ ನ ಕೆಳಗಿರುವಂತ ಗ್ರಾಮಗಳಿಗೆ ಈಗ ಪ್ರವಾಹ ಭೀತಿ ಕೂಡ ಎದುರಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈಗಾಗಲೇ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಿ ಸುರಕ್ಷಿತ ಪ್ರದೇಶಕ್ಕೆ ಸಾರ್ವಜನಿಕರು ತೆರಳುವಂತೆ ಒಂದು ಮನವಿಯನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಥ್ಯಾಂಕ್ ಯು ಪ್ರಸನ್ನ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.